ಬೀದರ್ ಜಿಲ್ಲಾಸ್ಪತ್ರೆ ಬ್ರಿಮ್ಸ್ನಲ್ಲಿ ಕಂತೆ ನೋಟು ಪತ್ತೆಯಾಗಿದೆ. ಅದು ಕೂಡ ಯಾವ ಟೈಮಲ್ಲಿ? ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿಯೇ ಈ ಕ್ಯಾಶ್ ನಗದು ಹಣ ಪತ್ತೆ ಆಗಿರುವಂಥದ್ದು. ಯಾರ ಹತ್ರ ಸಿಕ್ಕಿದೆ? ಲ್ಯಾಬ್ ಟೆಕ್ನಿಷಿಯನ್ ಸಂಜು ಕುಮಾರ್ ಅಂತೇಳಿ ಲ್ಯಾಬ್ ಟೆಕ್ನಿಷಿಯನ್. ಈತನ ಹತ್ರ ಒಂದಲ್ಲ ಎರಡಲ್ಲ ಹಣ ಮತ್ತೆ ಚೆಕ್ ಎರಡೂ ಸಿಕ್ಕಿರುವಂಥದ್ದು. ಅದು ಬರೋಬ್ಬರಿ 1 ಲಕ್ಷ ರೂಪಾಯಿ ಕ್ಯಾಶು. ಇನ್ನು ಚೆಕ್ ಏನಿದೆ ಅದು ಕೂಡ ಅಷ್ಟೇ 1 ಲಕ್ಷ ಹಣದ ಚೆಕ್, 1 ಲಕ್ಷ ಮೊತ್ತದ ಚೆಕ್. ಅದು ಸರ್ಕಾರಿ ಆಸ್ಪತ್ರೆಗೆ ಹಣ ಹೇಗೆ ಬಂತು ಅಂಥೇಳಿ ಉಪಲೋಕಾಯುಕ್ತರು ವೈದ್ಯಾಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಹತ್ರ ಹಣ ಹೇಗ್ರಿ ಪತ್ತೆ ಆಗುತ್ತೆ ಇಷ್ಟೊಂದು ಅಂತೇಳಿ ವೈದ್ಯರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಹಣದ ಮಾಹಿತಿಯನ್ನು ಕೇಳಿದಾಗ ಲ್ಯಾಬ್ ಟೆಕ್ನಿಷಿಯನ್ ಕೂಡ ತಡಬಡಾಯಿಸಿದ್ದಾನೆ. ಎಲ್ಲಿಂದ ಬಂತು ನಿನಗೆ 1 ಲಕ್ಷ ರೂಪಾಯಿ ಕ್ಯಾಶು, 1 ಲಕ್ಷ ರೂಪಾಯಿ ಚೆಕ್ಕು ಅಂತ ಕೇಳಿದಾಗ ಏನು ಉತ್ತರ ಕೊಡಬೇಕು ಗೊತ್ತಾಗಿಲ್ಲ ಆ ಟೆಕ್ನಿಷಿಯನ್ಗೆ. ಯಾಕೆಂದರೆ ಅದು ಆತನ ದುಡ್ಡಾಗಿದ್ದಿದ್ರೆ ಪಟ್ ಅಂತೇಳಿ ಉತ್ತರ ಕೊಟ್ಬಿಡ್ತಿದ್ದ. ಎಲ್ಲಿಂದ ಬಂತು ಅನ್ನೋದನ್ನು ಈಗ ಪತ್ತೆ ಮಾಡಬೇಕು. ಹಣ ಜಪ್ತಿ ಮಾಡಿದ್ದಾರೆ, ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ನಮ್ಮ ಬೀದರ್ ಪ್ರತಿನಿಧಿ ಶಿವಾನಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಾನಂದ್, 1 ಲಕ್ಷ ಕ್ಯಾಶು, 1 ಲಕ್ಷ ರೂಪಾಯಿಯ ಚೆಕ್ಕು. ಸರ್ಕಾರಿ ನೌಕರ, ಸಂಬಳ ಕೂಡ ಕಡಿಮೆ ಇರುತ್ತೆ. ಅದು ಲ್ಯಾಬ್ ಟೆಕ್ನಿಷಿಯನ್ ಅಂದರೆ ಅವರಿಗೆ ಕಡಿಮೆನೇ ಇರುತ್ತೆ ಸಂಬಳ. ಇಷ್ಟು ಅಮೌಂಟ್ ಎಲ್ಲಿಂದ ಬಂತಂತೆ? ಎಸ್ ನವೀನ್, ಇಂದು ಏನೋ ಉಪಲೋಕಾಯುಕ್ತರಾಗಿರುವಂತಹ ಏನೋ ಬಿ ವೀರಪ್ಪ ಅವರ ಒಂದು ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡುತ್ತಾರೆ. ಆ ಸಮಯದಲ್ಲಿ ಎಲ್ಲ ವಾರ್ಡ್ಗಳನ್ನು ಪರಿಶೀಲನೆ ಮಾಡುವ ಸಮಯದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇರುವಂತಹ ವಾರ್ಡ್ಗೂ ಕೂಡ ಹೋಗ್ತಾರೆ. ಆ ಸಮಯದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಬಳಿ ಅಂದ್ರೆ ಆತನ ಬ್ಯಾಗ್ ನಲ್ಲಿ 1 ಲಕ್ಷ ರೂಪಾಯಿ ಹಣ, ನಗದು ಹಣ ಸಿಗತ್ತೆ. ಅದನ್ನ ಪರಿಶೀಲನೆ, ಈ ಹಣ ಎಲ್ಲಿಂದ ಬಂತು, ಸರ್ಕಾರಿ ಆಸ್ಪತ್ರೆ ಇಷ್ಟೊಂದು ಹಣ ಯಾಕೆ ತರ್ತೀಯ ಎನ್ನುವಂತ ಮಾತನ್ನ ಕೇಳಿದಾಗ ಆತ ಮಾಹಿತಿ ನೀಡೋ ತಡಬಡಾಯಿಸ್ತಾನೆ. ಹೀಗಾಗಿ ಆತನ ವಿರುದ್ಧ ಗರಂ ಆದಂತ ಏನು ಬಿ ವೀರಪ್ಪ ಅವರು ಇದ್ರ ಬಗ್ಗೆ ಮಾಹಿತಿ ಕೊಡುವಂತೆ ಒಂದು ಸುಮೋಟೋ ಪ್ರಕರಣವನ್ನ ದಾಖಲಿಸಿ ಇದ್ರ ಬಗ್ಗೆ ವರದಿ ನೀಡುವಂತೆ ಸೂಚನೆಯನ್ನ ಈಗ ಪೊಲೀಸರಿಗೆ ನೀಡಿರುವಂತದ್ದು. ಹೀಗಾಗಿ ಒಟ್ಟಿನಲ್ಲಿ ಆ ಒಂದು ಆಸ್ಪತ್ರೆಯಲ್ಲಿ ಇಷ್ಟೊಂದು ಹಣ ಯಾಕೆ ತಂದಿದೆಯಾ ಅನ್ನುವಂತ ಮಾಹಿತಿಯನ್ನು ಕೇಳಿದಾಗ ತಡಬಡಾಯಿಸಿರುವಂತದ್ದು. ಅಂದ್ರೆ ಆ ಬಳಿಕ ಆತ ಸಾವರಿಸಿಕೊಂಡು ಹೇಳಿದ ಬಳಿಕ ಆ ಒಂದು ಹಣ ನನ್ನ ಲೇಔಟ್ನ ವಿಚಾರದಾಗೆ ನಾನು ವೈಯಕ್ತಿಕ ಹಣ ಇತ್ತು, ಆ ಹಣವನ್ನ ನಾನು ಮನೆಗೆ ಕಳಿಸ್ಬೇಕಾಗಿತ್ತು, ಒಬ್ರು ಬರೋರಿದ್ರು, ಹೀಗಾಗಿ ಅವ್ರು ಕೊಡ್ಲಿಕ್ಕೆ ಒಂದು ಹಣವನ್ನು ತಂದಿದ್ದೀನಿ ಅನ್ನುವಂತ ಸಬೂಬನ್ನ ನೀಡಿದ್ದಾನೆ. ಆದ್ರೆ ಈ ಕುರಿತಾಗಿ ಸಮಗ್ರ ವರದಿಯನ್ನ ಮಾಡಿ ತನಿಖೆಯನ್ನ ಮಾಡಿ ವರದಿ ಸಲ್ಲಿಸುವಂತೆ ಈಗಾಗಲೇ ಲೋಕಾಯುಕ್ತ ಬಿ ವೀರಪ್ಪ ಅವರು ಕೂಡ ಏನೋ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿರುವಂತದ್ದು. ಅಷ್ಟೇ ಅಲ್ಲದೆ ಒಂದು ಬ್ರಿಮ್ಸ್ ಆವರಣದಲ್ಲಿ ಆಸ್ಪತ್ರೆಯಲ್ಲಿ ಭೇಟಿ ನೀಡಿದಂತಹ ಸಮಯದಲ್ಲಿ ಸಾಕಷ್ಟು ಅವಾಂತರ ಅಂದ್ರೆ ನರಕ ಸದೃಶ ವಾತಾವರಣಗಳನ್ನ ನೋಡಿ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲ ಆಗಿರುವಂತದ್ದು. ಅಂದ್ರೆ ಮೇಲೆ ವಾರ್ಡ್ಗಳು ಕೂಡ ಬೆಡ್ ಎಲ್ಲ ಹರಿದಿರುವಂತದ್ದು, ಜೊತೆಗೆ ನೀರಿನ ವ್ಯವಸ್ಥೆ ಇಲ್ಲದೆ ಇರೋದಕ್ಕೂ ಕೂಡ ಏನೋ ಲೋಕಾಯುಕ್ತ ಬಿ ವೀರಪ್ಪ ಅವರು ವೈದ್ಯಾಧಿಕಾರಿಗಳ ವಿರುದ್ಧ ಗರಂ ಆಗಿದ್ರು. ಅಂದ್ರೆ ಸಂಪೂರ್ಣವಾಗಿ ಬ್ರಿಮ್ಸ್ ಆಸ್ಪತ್ರೆಗೆ ಇಷ್ಟೊಂದು ಕೋಟಿಗಟ್ಟಲೆ ಹಣ ಬರುತ್ತೆ, ಆ ಹಣವನ್ನ ನೀವು ಎಲ್ಲಿ ವ್ಯಯ ಮಾಡ್ತಾ ಇದ್ರಿ, ಏನ್ ಮಾಡ್ತಾ ಇದ್ರಿ, ಮೆಡಿಸಿನ್ಗಳನ್ನು ಕೂಡ ರೋಗಿಗಳು ಹೊರಗಡೆ ಬರೆದು ಕೊಡ್ತಾ ಅವರನ್ನು ಕೂಡ ಹೊರಗಿನಿಂದ ತರುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. 6 ಅಂತಸ್ತಿನ ಕಟ್ಟಡದಲ್ಲಿ ಒಂದೇ ಒಂದು ನೀರಿನ ತೊಟ್ಟಿ ಕೂಡ ಇಲ್ಲ, ನೀರಿಲ್ಲ. ಶುದ್ಧ ನೀರು ತರಬೇಕಾದ್ರೆ ಹೊರಗಿಂದ ಹಣ ಕೊಟ್ಟು ಖರೀದಿ ಮಾಡಿ ನಾವು ಬರುವಂತ ವಾತಾವರಣ ಇದೆ ಎನ್ನುವಂತ ಏನು ಅಳಲನ್ನ ಅಲ್ಲಿನ ರೋಗಿಗಳು ಲೋಕಾಯುಕ್ತರ ಮುಂದೆ ಹೇಳಿದ್ದಕ್ಕೆ ಅಧಿಕಾರಿಗಳ ವಿರುದ್ಧ ಗರಂ ಆಗಿ ಬ್ರಿಮ್ಸ್ ಡೈರೆಕ್ಟರ್ ಆಗಿರ್ಬೋದು, ಮತ್ತೆ MS ಮತ್ತೆ ಡಿಸ್ಟ್ರಿಕ್ಟ್ ಸರ್ಜನ್ ಮೂವರಿಗೂ ಕೂಡ ಸ್ಥಳದಲ್ಲಿ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಇನ್ನಾದ್ರೂ ಈ ಒಂದು ವ್ಯವಸ್ಥೆಯನ್ನು ಸುಧಾರಣೆ ಮಾಡ್ಕೊಳ್ಳಿ, ಪ್ರತಿ ವಾರಕ್ಕೊಮ್ಮೆ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಬೇಕಂದ್ರೆ ಈ ಒಂದು ಬ್ರಿಮ್ಸ್ ಆಸ್ಪತ್ರೆ ಸುಧಾರಣೆ ಆಗತ್ತೆ ಅನ್ನುವಂತ ಮಾತನ್ನ ಬಿ ವೀರಪ್ಪ ಅವರು ಹೇಳಿರುವಂತದ್ದು. ನವೀನ್, ಥ್ಯಾಂಕ್ ಯು ಶಿವಾನಂದ್.